ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಹುಶಃ ನಮ್ಮವ್ರು ಯಾರೂ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ ಅಂತ ಕಾಣುತ್ತೆ. ಉನ್ನಾವ್ ಅತ್ಯಾಚಾರ ಪ್ರಕರಣ 2017ರಲ್ಲಿ ಭಾಳ ದೊಡ್ಡದಾದಂಥ ವಿವಾದವನ್ನು ಸೃಷ್ಟಿ ಮಾಡಿದಂಥ ಅತ್ಯಾಚಾರ ಪ್ರಕರಣ. ಪೋಕ್ಸೋ ಆ್ಯಕ್ಟಲ್ಲಿ ದಾಖಲಾದಂಥ ಪ್ರಕರಣ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ನಡೆದದ್ದು. ಅತ್ಯಾಚಾರ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ಶಾಸಕರಾದಂಥ ಕುಲದೀಪ್ ಸಿಂಗ್ ಸೆಂಗರ್ ಅಂತೇಳಿ. ಈ ಕುಲದೀಪ್ ಸಿಂಗ್ ಸೆಂಗರ್ ಮುಂಚೆ ಮಾಯಾವತಿಯವರ BSPನಲ್ಲಿದ್ದ. ಅದಾದ ಮೇಲೆ ಆತ ಸಮಾಜವಾದಿ ಪಾರ್ಟಿಗೆ ಬಂದ, ಅಲ್ಲೂ MLA ಆಗಿದ್ದ. ಕೊನೆಗೆ ಭಾರತೀಯ ಜನತಾ ಪಾರ್ಟಿಗೆ ಬಂದು ಇನ್ನೇನು MLA ಆದ ತಕ್ಷಣ ಆಗಿರುವಂಥ ಪ್ರಕರಣ. ಇದು ದೊಡ್ಡ ಮಟ್ಟದ ಸೆನ್ಸೇಷನನ್ನು ಉಂಟು ಮಾಡ್ತು, ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತು ಉತ್ತರ ಪ್ರದೇಶದಲ್ಲಿ. ಯಾಕೆಂದರೆ ಈ ಕುಲದೀಪ್ ಸಿಂಗ್ ಸೆಂಗರ್ ಅನ್ನೋನು ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವನು, ರಾಜ್ಪೂತ್ ಸಮುದಾಯಕ್ಕೆ ಸೇರಿದವನು. ಯೋಗಿ ಆದಿತ್ಯನಾಥ್ ಈತನನ್ನು ರಕ್ಷಿಸ್ತಾರೆ ಅಂತ ದೊಡ್ಡದಾದಂಥ ವಿವಾದವನ್ನು ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡಿದರು. ಆದರೆ ಯೋಗಿ ಆದಿತ್ಯನಾಥ್ ಯಾರನ್ನೂ ಕೇರ್ ಮಾಡೋದಿಲ್ಲ, ಕಾನೂನಿನ ಪ್ರಕಾರ ಎಲ್ಲ ನಡಿಬೇಕು, ಈತನ ತೆಗೆದುಕೊಂಡು ಹೋಗಿ ಒಳಗೆ ಹಾಕಲಾಗತ್ತೆ ಕುಲದೀಪ್ ಸಿಂಗ್ ಸೆಂಗರ್. ಅದಾದಮೇಲೆ ವಿಚಾರಣೆ ನಡೀತಾ ಇತ್ತು. ವಿಚಾರಣೆ ನಡೆದಾದ್ಮೇಲೆ ಈತನಿಗೆ ಜೀವಾವಧಿ ಶಿಕ್ಷೆ ಆಯಿತು. ಒಟ್ಟು ಈತನ ಮೇಲೆ 4 ಪ್ರಕರಣಗಳಿದ್ವು. ಒಂದರಲ್ಲಿ ಪೋಕ್ಸೋ ಆ್ಯಕ್ಟ್ ಪ್ರಕಾರ ಈತನ ಜೀವಾವಧಿ ಶಿಕ್ಷೆ ಆಯಿತು. ಮತ್ತೊಂದು, ಯಾರು ಈ ಅತ್ಯಾಚಾರಕ್ಕೆ ಒಳಗಾದಂಥ ಸಂತ್ರಸ್ತೆ ಇದ್ದಾಳಲ್ಲ, ಆಕೆಯ ತಂದೆ ಈ ಮಾರಕಾಸ್ತ್ರಗಳನ್ನ ಕಾನೂನು ವಿರೋಧವಾಗಿ ಮನೆಯಲ್ಲಿ ಇಟ್ಕೊಂಡಿದ್ರು ಅಂಥೇಳಿ ಆತನ ಮೇಲೆ ಪ್ರಕರಣ ಇತ್ತು. ಆತನ ಲಾಕಪ್ ಡೆತ್ ಆಗತ್ತೆ. ಆದ ಸಂದರ್ಭದಲ್ಲಿ ಈತನ ಮೇಲೆ ಅವಾಗ ಮರ್ಡರ್ ಅನ್ನುವಂಥ ಅವರ ಆರೋಪವನ್ನು ಹೊರಿಸಲಾಗಿತ್ತು. ಅದು ಕಲ್ಪಬಲ್ ಹೋಮಿಸೈಡ್ ಅಂಥೇಳಿ ಅಲ್ಲಿ 10 ವರ್ಷ ಜೈಲು ಶಿಕ್ಷೆ ಆಯ್ತು ಈತನಿಗೆ, ಕುಲದೀಪ್ ಸಿಂಗ್ ಸೆಂಗರ್ಗೆ. ಅದಲ್ಲದೆ ಇನ್ನೂ 2 ಪ್ರಕರಣ ಇದು. ಯಾವ ರೀತಿ ಈತನ ಮೇಲೆ ಪ್ರಕರಣಗಳಂದ್ರು ಒಂದರಿಂದೊಂದು 4 ಪ್ರಕರಣ ಇದ್ದು ಕೊನೆಗೆ ಒಂದು ಜಡ್ಜ್ಮೆಂಟ್ ಬರುತ್ತೆ ಸೆಷನ್ ಕೋರ್ಟ್ನಲ್ಲಿ. ಏನಪ್ಪ ಅಂದರೆ, ಯಾವ ಅಪ್ರಾಪ್ತ ಬಾಲಕಿಯ ಮೇಲೆ ಈತ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥ ಆರೋಪ ಇದೆಯಲ್ಲ, ಅದರ ಕುರಿತು ಜೀವಾವಧಿ ಶಿಕ್ಷೆ ಆಗತ್ತೆ. CBI ಇದರ ಕುರಿತು ಎನ್ಕ್ವೈರಿ ಮಾಡಿರ್ತದೆ. ಎನ್ಕ್ವೈರಿ ಆದಮೇಲೆ ಈತನಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ. ಅಪೀಲು ಹೋಗಲಾಗತ್ತೆ. ಅಪೀಲು ಹೋದ ಸಂದರ್ಭದಲ್ಲಿ ದಿಲ್ಲಿ ಹೈಕೋರ್ಟು ಮೊನ್ನೆ ಡಿಸೆಂಬರ್ 23ನೇ ತಾರೀಕು ಯಾವ ಸೆಷನ್ ಕೋರ್ಟಿನಲ್ಲಿ ಈತನಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆಯೋ ಆ ಶಿಕ್ಷೆಯನ್ನು ಸಸ್ಪೆಂಡ್ ಮಾಡಲಾಗ್ತದೆ, ಅಮಾನತ್ತಿನಲ್ಲಿ ಇರಿಸಲಾಗತ್ತೆ. ಯಾವಾಗ ಅಮಾನತ್ತಿನಲ್ಲಿ ಇರಿಸಲಾಯಿತು, ಶುರುವಾಯಿತು ನೋಡಿ ದಂಗೆ, ಎಲ್ಲ ಕಡೆ ಗಲಾಟೆ ಶುರುವಾಯಿತು. ಬಂದ್ಬಿಡ್ತಾನೆ ಕುಲದೀಪ್ ಸಿಂಗ್ ಸೆಂಗರು. ಇನ್ನೇನು ಕಾನ್ಪುರದಲ್ಲಿ ಎಲ್ಲ ಕಡೆ ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ. ಖಾನ್ ಮಾರ್ಕೆಟ್ನಲ್ಲಿ ಈತನ ಆಟ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಈತ ಇನ್ಮೇಲೆ ಮತ್ತೆ ಈತನ ದಬಾವಣೆ ಶುರುವಾಗತ್ತೆ. ಮತ್ತು ಆ ಅಪ್ರಾಪ್ತ ಬಾಲಿಕೆಯ ಮೇಲೆ ಈತನ ಅತ್ಯಾಚಾರ ಗಲಾಟೆಗಳು ಶುರುವಾಗ್ತವೆ. ಅವ್ರ ಕುಟುಂಬದ ಮೇಲೆ ಈತನ ದೌರ್ಜನ್ಯ ಶುರುವಾಗತ್ತೆ ಅಂಥೇಳಿ ಸಮಾಜವಾದಿ ಪಾರ್ಟಿ, ಬಹುಜನ್ ಸಮಾಜ ಪಾರ್ಟಿ, ಕಾಂಗ್ರೆಸ್ಸು ಎಲ್ಲರೂ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸ್ವತಃ ಯಾರು ಅತ್ಯಾಚಾರ ಸಂತ್ರಸ್ತೆ ಆಗಿದ್ದಾಳೋ ಆ ಯುವತಿ ಕೂಡ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಮಾಧ್ಯಮದ ಎದುರಿಗೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡ್ತಾನೆ. ಇಂಡಿಯಾ ಗೇಟ್ ಎದುರುಗಡೆ ಗಲಾಟೆ ಆಗತ್ತೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ. ನನಗೆ ಅರ್ಥ ಆಗದೆ ಇರೋದೇನೆಂದರೆ, ಕೋರ್ಟ್ ಕೊಟ್ಟಂಥ ತೀರ್ಪು, ಸೆಷನ್ ಕೋರ್ಟು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಅದಾದ ಮೇಲೆ ಹೈಕೋರ್ಟಿಗೆ ಅಪೀಲ್ ಹೋಗಲಾಗಿದೆ. ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ನೀಡಲಾಗಿದೆ, ಅಮಾನತ್ತಿನಲ್ಲಿ ಇರಿಸಲಾಗಿದೆ. ಇದ್ರ ಕುರಿತು ವಿಚಾರಣೆ ಆಗಬೇಕು ಅಂತ. ವಿಚಾರಣೆ ಯಾವ ಕಾರಣಕ್ಕೆ ಅನ್ನೋದನ್ನು ಆಮೇಲೆ ಹೇಳ್ತೇನೆ. ರಾಜಕೀಯ ಪಕ್ಷಗಳಿಗೆ ಈ ಸಂತ್ರಸ್ತೆ ಹೋಗಿ ಭೇಟಿಯಾಗಬೇಕಾದ ಅಗತ್ಯತೆ ಏನಿತ್ತು ಅನ್ನೋದು ಒಂದು ಪ್ರಶ್ನೆ. ಇದೇನಾಗಿದೆ, ಈ ಪ್ರಕರಣದಲ್ಲಿ ಅತ್ಯಾಚಾರ ಆಗಿದ್ದು ನಿಜ ಆದಂಥ ಸಂದರ್ಭದಲ್ಲಿ ಆತನಿಗೆ ಶಿಕ್ಷೆ ಆಗಲೇಬೇಕು. ಅದ್ರ ಬಗ್ಗೆ 2 ಮಾತೇ ಇಲ್ಲ. ಅದ್ರ ಕುರಿತು ಈಗಾಗಲೇ CBIನವರು ಸರಿಯಾದಂಥ ವಿಚಾರಣೆಯನ್ನು ನಡೆಸಿದ್ದಾರೆ. ಕೋರ್ಟ್ ಅದಕ್ಕೆ ಶಿಕ್ಷೆಯನ್ನು ವಿಧಿಸಿ ಆಗೋಗಿದೆ. ಪೋಕ್ಸೋ ಆ್ಯಕ್ಟ್ ಪ್ರಕಾರ ಆತ ಲೋಕಸೇವಕ ಆಗಿದ್ದಾರೆ, ಅಂದರೆ ಪಬ್ಲಿಕ್ ಸರ್ವೆಂಟ್ ಆಗಿದ್ದ ಸಂದರ್ಭದಲ್ಲಿ ಆತನಿಗೆ ಸೆಕ್ಷನ್ 5 ಮತ್ತು 6 ಪ್ರಕಾರ 20 ವರ್ಷ ಕನಿಷ್ಠ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ. ಯಾರು ಕಡಿಮೆ ಅಂದರೆ 20 ವರ್ಷ ಜೈಲು ಶಿಕ್ಷೆ, ಇಲ್ಲದೆ ಹೋದರೆ ಜೀವಾವಧಿ ಶಿಕ್ಷೆ, ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು. ಪಬ್ಲಿಕ್ ಸರ್ವೆಂಟ್ ಅಲ್ಲದೆ ಹೋದಲ್ಲಿ, ಲೋಕಸೇವಕ ಕಾಯ್ದೆಯ ಅನ್ವಯ ಬರದೇ ಇರುವಂಥ ಸಂದರ್ಭದಲ್ಲಿ ಆತನಿಗೆ 10 ವರ್ಷದ ಜೈಲು ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕಾಯ್ದೆ ಇದೆ. ಈಗಾಗಲೇ ಆತ ಕಳೆದ 7 ವರ್ಷ 5 ತಿಂಗಳಿಂದ ಜೈಲಲ್ಲಿದ್ದಾನೆ. ಆಮೇಲೆ CBIನವರು ತೀರ್ಪು ಬಂದ ತಕ್ಷಣ, ಯಾವಾಗ ಹೈಕೋರ್ಟ್ನವರು ಇದಕ್ಕೆ ಅಮಾನತ್ತಿನಲ್ಲಿ ಇರಿಸಿದ್ರು, ಅಮಾನತ್ತಿನಲ್ಲಿ ಇರಿಸಿದ ತಕ್ಷಣ CBIನವ್ರು ನಾವು ಅಪೀಲ್ ಹೋಗ್ತೀವಿ ಅಂತ ಅಲ್ಲೇ ಸ್ಪಾಟಲ್ಲಿ ಹೇಳಿಬಿಟ್ಟಿದ್ದಾರೆ. ಈಗ ಹಾಗೆ ನೋಡಿದರೆ ಸುಪ್ರೀಂ ಕೋರ್ಟ್ನಲ್ಲಿ ರಜಾ ದಿನಗಳೀಗ, ರಜಾ ಕಾಲದ ಬೆಂಚನ್ನು ಬಿಟ್ಟರೆ ಬೇರೆ ಬೆಂಚ್ ಇರೋದಿಲ್ಲ. ಕೇಸ್ ಸಬ್ಮಿಷನ್ ಮಾಡೋದೇ ಕಷ್ಟ.
ಅಂಥದ್ರಲ್ಲಿ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗಿ ಆನರೇಬಲ್ ಚೀಫ್ ಜಸ್ಟಿಸ್ಸು ಸೂರ್ಯಕಾಂತ್ ಅವರು ಮತ್ತು ಜಸ್ಟಿಸ್ ಮಹೇಶ್ವರಿ ಮತ್ತು ಜಸ್ಟಿಸ್ ಆಗಸ್ಟಿನ್ ಮಸೀಹ್ ಅವ್ರ ಬೆಂಚ್ ಮೇಲೆ ಪ್ರಕರಣ ಹೋಗುತ್ತೆ, ಅಪೀಲು CBI ಕೋರ್ಟ್ ರಿವ್ಯೂ ಮಾಡಲಿಕ್ಕೆ ಹಾಕಿರುತ್ತೆ. ಇಷ್ಟೆಲ್ಲ ಆದರೂ ಕೂಡ ಗಲಾಟೆ ಮಾತ್ರ ಇನ್ನಿಲ್ಲದ ಹಾಗೆ ನಡೆಯುತ್ತೆ. ಸರ್ಕಾರ ಬೇಕು ಅಂತಲೇ ಈತನನ್ನು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕುಲ್ದೀಪ್ ಸಿಂಗ್ ಸೆಂಗರ್ನನ್ನು ಹೇಗಾದರೂ ಮಾಡಿ ಬಚಾವ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಪ್ರತಿಭಟನೆ, ಇಂಡಿಯಾ ಗೇಟ್ ಮುಂದೆ ಪ್ರತಿಭಟನೆ, ಎಲ್ಲ ಕಡೆ ಪ್ರತಿಭಟನೆ ನಡೆಯುತ್ತೆ. ಉತ್ತರ ಪ್ರದೇಶದ ಕಾನ್ಪುರಕ್ಕೆ ಬಂದುಬಿಡ್ತಾನೆ ನಾಳೆಯಿಂದ ಅಂತ. ಅಲ್ಲ ರೀ, ಆಲ್ರೆಡಿ ಆತನ ಮೇಲೆ ಕಲ್ಪೋಬೆಲ್ ಹೋಮಿಸೈಡ್ ಅನ್ನುವಂಥ ಪ್ರಕರಣದಲ್ಲಿ 10 ವರ್ಷ ಜೈಲು ಶಿಕ್ಷೆ ಇದೆ, ಕನ್ವಿಕ್ಷನ್ ಆಗಿದೆ, ಜೈಲಲ್ಲೇ ಇದ್ದಾನೆ. ಇನ್ನೊಂದು ಪ್ರಕರಣದಲ್ಲಿ ಅಮಾನತಿನಲ್ಲಿ ಇಡಲಾಗಿದೆ. ಅದಲ್ಲದೆ ಇನ್ನೆರಡು ಪ್ರಕರಣ ವಿಚಾರಣೆಯಲ್ಲಿದ್ದಾವೆ. ಅದೆಂಗ್ರಿ ಹೊರಗೆ ಬಂದುಬಿಡ್ತಾನೆ? ಆದರೆ ವಿರೋಧ ಪಕ್ಷದವರು ಯಾವ ಅವಕಾಶವನ್ನು ಭಾರತೀಯ ಜನತಾ ಪಾರ್ಟಿ ವಿರುದ್ಧ, ಯೋಗಿ ಆದಿತ್ಯನಾಥ್ ವಿರುದ್ಧ, ನರೇಂದ್ರ ಮೋದಿ ಅವರ ವಿರುದ್ಧ ಸಿಗುವಂಥ ಒಂದು ಸಣ್ಣ ಅವಕಾಶವನ್ನು ಬಿಡಲಾರದೆ ಕಲ್ಲು ಹೊಡೆಯುವ ಕೆಲಸವನ್ನು ಮಾಡ್ತಾರೆ. ಬೆಂಕಿಯಲ್ಲಿ ಬೀಡಿ ಹಚ್ಚಿಕೊಳ್ಳುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಯಾವಾಗ ಅಪೀಲ್ ಹೋಯಿತೋ ಡಿಸೆಂಬರ್ 23 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಭಾಳ ಅದ್ಭುತವಾದಂಥ ಒಂದು ಅಬ್ಸರ್ವೇಷನನ್ನು ಹೇಳ್ತಾರೆ. ಜಸ್ಟಿಸ್ ಸೂರ್ಯಕಾಂತ್ ಅವರು ಈ ತೀರ್ಪನ್ನು ಕೊಟ್ಟಂಥ ಜಡ್ಜರು ಅಸಾಧಾರಣ ಬುದ್ಧಿಮತ್ತೆಯವರಾಗಿದ್ದರೂ ಕೂಡ ಕೆಲವೊಂದು ಸಲ ನ್ಯೂನತೆಗಳು, ಲೋಪಗಳು ಆಗಿಬಿಡ್ತವೆ. ಆ ಸಂದರ್ಭದಲ್ಲಿ ನಾವು ಪುನರ್ ಪರಿಶೀಲನೆ ಮಾಡಬೇಕಾದ ಅಗತ್ಯತೆ ಇರುತ್ತೆ. ಆದ್ದರಿಂದ ಹೈಕೋರ್ಟ್ ನೀಡಿದಂಥ ಅಮಾನತು ಏನಿದೆ, ತಡೆಯಾಜ್ಞೆದು, ಈ ಅಮಾನತರ ಮೇಲೆ ನಾವು ಸ್ಟೇಯನ್ನು ಕೊಡ್ತಾ ಇದ್ದೀವಿ, ತಡೆಯಾಜ್ಞೆಯನ್ನು ಕೊಡ್ತಾ ಇದ್ದೀವಿ. ಇದರ ಕುರಿತು 4 ವಾರಗಳ ಗಡುವನ್ನು ನೀಡಲಾಗಿದೆ. ಈ ಕುಲ್ದೀಪ್ ಸಿಂಗ್ ಸೆಂಗರ್ ಇದಕ್ಕೆ ಉತ್ತರವನ್ನು ಕೊಡಬೇಕು. ತದನಂತರ ವಿಚಾರಣೆ ಶುರುವಾಗುತ್ತೆ. ವಿಚಾರಣೆ ಏನಂತ ಶುರುವಾಗುತ್ತೆ ಅದು ಭಾಳ ಮುಖ್ಯವಾದದ್ದು. ವಿಚಾರಣೆ ಏನಂದರೆ, ನಮ್ಮಲ್ಲಿ ಏನಾಗಿದೆ, ಪೋಕ್ಸೋ ಆ್ಯಕ್ಟ್ಗೆ 2 ಥರದ ಪ್ರಕರಣ ಬರ್ತದೆ. ಒಂದು IPC ಪ್ರಕಾರ, ಮುಂಚಿದ್ದಂಥ ಏನು ಇಂಡಿಯನ್ ಪೀನಲ್ ಕೋಡ್ ಇತ್ತು ಅದರ ಪ್ರಕರಣ ಇದ್ದಂಥ ಪ್ರಕರಣ, ಅವಾಗಾಗಿದ್ದರಿಂದ 2017 ಆಗಿರೋದು. ಮತ್ತೊಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತ ಇನ್ನೊಂದು. 2 ರೀತಿಯ ಪ್ರಕರಣ ಬರುವಾಗ ಇದರ ವ್ಯಾಖ್ಯಾನವನ್ನು ಲೋಕಸೇವಕ್ ಅನ್ನುವಂಥದ್ದೇನಿದೆ ಅಲ್ಲ, ಪಬ್ಲಿಕ್ ಸರ್ವೆಂಟ್ ಅಂತ. ಈ ಪಬ್ಲಿಕ್ ಸರ್ವೆಂಟ್ ಅಂತ ಯಾರು ಹೇಳ್ತಾರೆ? ಒಬ್ಬ ಪೌರ ಕಾರ್ಮಿಕ ನಗರ ಪಾಲಿಕೆಯಲ್ಲಿ ಪೂರ್ಣಾವಧಿ ಕೆಲಸಗಾರ ಆಗಿದ್ದರೆ, ಅಂದರೆ ಆತನ ನೇಮಕಾತಿಯಾಗಿ ಔಟ್ಸೋರ್ಸ್ ಮಾಡಿದವರಲ್ಲ, ಯಾರೋ ಒಂದು ಕಾಂಟ್ರಾಕ್ಟ್ ಬಂದವರಲ್ಲ, ಅಲ್ಲಿಯೇ ನೇಮಕಾತಿ ಆಗಿರುವಂಥ ವ್ಯಕ್ತಿಯನ್ನು ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಕರಿತೀವಿ. ಆತ ಮುನ್ಸಿಪಲ್ನಲ್ಲಿ ಸ್ವೀಪರ್ ಆಗಿದ್ದರೂ ಕೂಡ. ಆದರೆ 5 ವರ್ಷಕ್ಕೆ ಬರುವಂಥ ಒಬ್ಬ ಜನಪ್ರತಿನಿಧಿ ಏನಿದ್ದಾನೆ, ಆ ಜನಪ್ರತಿನಿಧಿಯನ್ನು ಲೋಕಸೇವಕ್ ಅಂತ ಕನ್ಸಿಡರ್ ಮಾಡೋದು, ಪಬ್ಲಿಕ್ ಸರ್ವೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದ್ರ ಕುರಿತಾಗಿ ಭಾಳ ದೊಡ್ಡ ಮಟ್ಟಿನ ವ್ಯಾಖ್ಯಾನ 1984ರಲ್ಲಿ AR ಅಂತುಳೆ ವರ್ಸಸ್ ಸ್ಟೇಟ್ ಅನ್ನುವಂಥ ಪ್ರಕರಣದಲ್ಲಿ ಇದ್ರ ಕುರಿತು ವ್ಯಾಖ್ಯಾನ ಆಗಿ ಹೋಗಿದೆ. ಈ ಪ್ರಕರಣದಲ್ಲಿ ಹೈಕೋರ್ಟ್ ಯಾಕೆ ಈ ರೀತಿಯಾದಂಥ ಅಮಾನತಿನಲ್ಲಿಟ್ಟು ಶಿಕ್ಷೆಯನ್ನು, ಈತನಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಈ ಕುಲ್ದೀಪ್ ಸಿಂಗ್ ಸೆಂಗರ್ಗೆ. ಯಾಕೆ ಅಮಾನತಿನಲ್ಲಿಟ್ಟು ಅಂದರೆ, ಈತನ ಮೇಲೆ IPC ಪ್ರಕರಣ ಹಾಕಲಾಗಿದೆ. IPC ಪ್ರಕರಣ ಮಾಡಿದ ಸಂದರ್ಭದಲ್ಲಿ ಆತನ ಶಿಕ್ಷೆ ಅವಧಿ ಎಷ್ಟಾಗಬೇಕು? 10 ವರ್ಷ ಆತನಿಗೆ ಜೈಲು ಶಿಕ್ಷೆ. ಆ 10 ವರ್ಷದಲ್ಲಿ ಈತ 7 ವರ್ಷ 5 ತಿಂಗಳು ಈಗಾಗಲೇ ಜೈಲಿನಲ್ಲಿ ಕಳೆದಾಗಿದೆ. ಒಂದು ವೇಳೆ ಈ ಪ್ರಕರಣವನ್ನು ಲೋಕಸೇವಕ್ ಕಾಯ್ದೆ ಅನ್ವಯ, ಅಂದರೆ ಪೋಕ್ಸೋ ಆ್ಯಕ್ಟ್ ಸ್ಪೆಷಲ್ ಆ್ಯಕ್ಟ್ ಪ್ರಕಾರ ಆದ ಸಂದರ್ಭದಲ್ಲಿ ಈತನಿಗೆ 20 ವರ್ಷ ಜೈಲು ಶಿಕ್ಷೆ, ಅಂದರೆ ಪೋಕ್ಸೋ ಆ್ಯಕ್ಟ್ ಸೆಕ್ಷನ್ ನಂಬರ್ 6 ಪ್ರಕಾರ ಈತನಿಗೆ 20 ವರ್ಷ ಜೈಲು ಶಿಕ್ಷೆ ಕನಿಷ್ಠ, ಅಂದರೆ ಅದಿಲ್ಲ ಅಂದರೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಈ ಕಾರಣಕ್ಕೆ ಏನು ಮಾಡ್ತಾರೆ, ಲೈಫ್ ಆನ್ ಟು ಡೆತ್ ಅಂತ ಹೇಳ್ತಾರೆ. ಅದಕ್ಕೆ ಲೈಫ್ ಆನ್ ಟು ಡೆತ್ ಅಂತ ಬಂದಂಥ ಸಂದರ್ಭದಲ್ಲಿ ಆತ ಪಬ್ಲಿಕ್ ಸರ್ವೆಂಟ್ ಆಗಿರ್ಬೇಕು. ಇವ 5 ವರ್ಷಕ್ಕೆ ಮುಗಿಸ್ಕೊಂಡು ಹೊರಗೆ ಹೋಗೋನಾದರೆ ಆತ ಪಬ್ಲಿಕ್ ಸರ್ವೆಂಟ್ ಅಲ್ಲ ಅಂತ ಯಾರು ಅಂತೇಳಿ ಪ್ರಕರಣ ಇರ್ತದೆ. ಈ ಒಂದು ಸಂದಿಗ್ಧತೆ ಇರೋದರಿಂದ, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದರಿಂದ ಈ ಪ್ರಕರಣದ ಕುರಿತು ವಿಚಾರಣೆ ನಡಿಬೇಕು. ಆದ್ದರಿಂದ ಈ ತೀರ್ಪೇನು ಲೋವರ್ ಕೋರ್ಟ್ನಲ್ಲಿ ಕೊಡಲಾಗಿದೆ, ಸೆಷನ್ ಕೋರ್ಟ್ನಲ್ಲಿ, ಅದನ್ನು ನಾವು ಅಮಾನತಿನಲ್ಲಿರಿಸಿದ್ದೇವೆ ಅಂತ ಹೈಕೋರ್ಟು ಅವತ್ತಿನ ದಿವಸ ಅಮಾನತಿನಲ್ಲಿ ಡಿಸೆಂಬರ್ 23ಕ್ಕೆ ಇಟ್ಟಿತ್ತು. ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, 3 ಜನ ಜಡ್ಜ್ ಹೇಳ್ತಾರೆ, ಚೀಫ್ ಜಸ್ಟಿಸ್ ಸೂರ್ಯಕಾಂತ್, ಆಗಸ್ಟಿನ್ನು ಮತ್ತು ಮಸೀಹ್ ಅವರು ಹೇಳ್ತಾರೆ, ಇದರ ಕುರಿತು ಸರಿಯಾದಂಥ ವ್ಯಾಖ್ಯಾನ ಆಗಬೇಕು. ಅದಕ್ಕೋಸ್ಕರ 4 ವಾರಗಳ ಗಡುವು. ನೋಡ್ರಿ, ಈ ಪ್ರಕರಣವನ್ನು ಎಷ್ಟು ತರಾತುರಿಯಲ್ಲಿ ಸರ್ಕಾರ ಒಂದು ವಿವಾದ ಆಗಲಾರ್ದಾಗೆ ತೆಗೆದುಕೊಂಡು ಹೋಯಿತು ಅನ್ನೋದು ಗಮನಿಸಬೇಕು. ನಮ್ಮ ಕಾನೂನು ಸಚಿವಾಲಯ ಮತ್ತು ಗೃಹ ಸಚಿವಾಲಯ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ವು ಅಂದರೆ, ಈ ಪ್ರಕರಣ ರಜಾ ಬೆಂಚು ಇರೋದರಿಂದ ಈಗ ಬೇಡ, ರಜೆ ಹೆಂಗಿದ್ರು ಮುಂದಿನ ವಾರ ಮುಗಿಯುತ್ತೆ, ಅದಾದಮೇಲೆ ಅದಕ್ಕೆ ರಿವ್ಯೂ ಪಿಟಿಷನ್ ಹಾಕೋಣ ಅಲ್ಲಿಲ್ಲ, ಅಪೀಲ್ ಹೋಗೋಣ ಅಲ್ಲಿಲ್ಲ. ಇವತ್ತು ಜಜ್ಮೆಂಟ್ ಬರುತ್ತೆ, ನಾಳೆ ಬೆಳಗ್ಗೆ ಅದು ಕೇಸ್ ಸಬ್ಮಿಷನ್ ಮಾಡ್ತಾರೆ, ನಾಳೆನೇ ವಿಚಾರಣೆಗೆ ಬರೋ ಹಾಗೆ ನೋಡ್ಕೊಳ್ಳಲಾಗತ್ತೆ. ಮತ್ತು ಲೋವರ್ ಕೋರ್ಟ್, ಹೈಕೋರ್ಟ್ ಕೊಟ್ಟಂಥ ತೀರ್ಪಿನ ಮೇಲೆ ತಡೆಯಾಜ್ಞೆಯನ್ನು ಕೂಡ ತರಲಾಗುತ್ತೆ. ಅಂದರೆ
ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಡ್ಲಿಕ್ಕೆ ಅಮಿತ್ ಶಾ ಅವರು ಬಿಟ್ಕೊಡ್ಲಿಲ್ಲ. ಈ ಪ್ರಕರಣವನ್ನು ಹೀಗಾದರೂ ಮಾಡಿ ಇದನ್ನು ನರೇಂದ್ರ ಮೋದಿ ಅವ್ರ ವಿರುದ್ಧ ತಿರುಗಿಸ್ಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇತ್ತಲ್ಲ, ಆ ಕಡೆ ಆಮ್ ಆದ್ಮಿ ಪಾರ್ಟಿ, ಈ ಕಡೆ ಸಮಾಜವಾದಿ ಪಾರ್ಟಿ, ಈ ಕಡೆ ಬಹುಜನ ಎಲ್ಲರೂ ಸೇರ್ಕೊಂಡಿದ್ರು ಅವ್ರ ಜೊತೆಗೆ. ಆಮೇಲೆ ಒಬ್ಬ ಸಂತ್ರಸ್ತೆ ಈ ರೀತಿಯಾಗಿ ಹೋಗಿ ರಾಜಕಾರಣಿಗಳನ್ನ ಭೇಟಿ ಆಗಬೇಕಾದ ಅಗತ್ಯತೆ ಏನಿರುತ್ತೆ? ಒಂದು ಆಡಿಯೋ ಬೇರೆ ರಿಲೀಸ್ ಆಯ್ತು ಇದರ ಮಧ್ಯೆ. ಆದರೂ ಭಾಳ ನಾನು ಇಲ್ಲಿ ಅಮಾನವೀಯತೆ ಪ್ರಶ್ನೆ ಅಮಾನವೀಯತೆ ಪ್ರಶ್ನೆ ಅಲ್ಲ, ಕಾನೂನಿನ ಮೆರಿಟು ಮತ್ತು ಕಾನೂನಿನ ಇರುವಂಥ ಪ್ರಾವಿಷನ್ ಬಗ್ಗೆ ಮಾತಾಡ್ತೇನೆ. ಒಂದು ಹುಡುಗಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಆಕೆಯ ಪರವಾಗಿ ನಿಲ್ಲಬೇಕು, ಕಾನೂನನ್ನು ಮೀರಿ ಮಾನವೀಯತೆ ಮೆರಿಬೇಕು. ಆದರೆ ಕೋರ್ಟ್ಗೆ ಹೋದಾಗ ಕೋರ್ಟು ಕೇವಲ ಸಾಕ್ಷ್ಯಾಧಾರಗಳನ್ನು ನೋಡುತ್ತೆ. ಈ ಪ್ರಕರಣದಲ್ಲಿ ಏನಾಗಿದೆ, ಈಕೆಯ ಚಿಕ್ಕಪ್ಪ, ಈಕೆಯ ತಂದೆ ಸತ್ತೋದ್ರು. ಇದರಲ್ಲಿ ಎಲ್ಲಿ ಲಾಕಪ್ನಲ್ಲೇ ಸತ್ತೋದ್ರು ಅವರು. ಈ ಕುಲ್ದೀಪ್ ಸಿಂಗ್ ಸೆಂಗರ್ಗೂ ಅದಕ್ಕೂ ಆ್ಯಕ್ಚುಲಿ ಸಂಬಂಧ ಇಲ್ಲ. ಆದರೆ ಲಾಕಪ್ನಲ್ಲಿ ಸತ್ತದ್ದು ಕೂಡ ಇದನ್ನು ಹೋಮಿಸೈಡ್ ಅಂತ ಕರೆದಿರೋದ್ರಿಂದ, ಕಲ್ಪೆಬಲ್ ಹೋಮಿಸೈಡ್ ಅಂತ ಕರೆದಿರೋದ್ರಿಂದ ಅಲ್ಲಿ 10 ವರ್ಷ ಶಿಕ್ಷೆಗೆ ಒಳಗಾಗ್ತಾರೆ. ಇಲ್ಲಿ ಏನಾಗಿದೆ, ಚಿಕ್ಕಪ್ಪ ಈಕೆಗೆ ಫೋನ್ ಮಾಡ್ತಾನೆ, ನಾಳೆ ನೀನು ಹೋಗುವಾಗ ನಿನ್ನ ಮರ್ಮಾಂಗದ ಸುತ್ತಮುತ್ತ ಬ್ಲೇಡಿಂದ ಕೆರ್ಕೊ, ನೀನು ರಕ್ತ ಬರೋ ಥರ ಮಾಡ್ಕೊ, ನೀನು ಇಲ್ಲದೆ ಹೋದರೆ ಸಾಕ್ಷಿಗಳು ನಿನ್ನ ಮೇಲೆ ತರ್ಚಿದ್ದಾರೆ ಅನ್ನುವಂಥ, ನಿನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಾತು ಹೇಳಿದ್ದು ಆಡಿಯೋ ರಿಲೀಸ್ ಆಗಿಬಿಡುತ್ತೆ. ಅವಾಗೇನು ಅನಿಸುತ್ತೆ, ಓಹೋ ಇದರಿಂದ ಏನೋ ರಾಜಕೀಯ ಷಡ್ಯಂತ್ರ ಇದೆ. ನೋಡಿ, ಈ ದೇಶದ ಒಂದು ದೊಡ್ಡ ಸಮಸ್ಯೆ ಏನಂದರೆ, ನೇರವಾಗಿ ಕಾಯ್ದೆ ಪ್ರಕಾರ ಯಾವುದಾದ್ರೂ ನಡೆದ್ಬಿಟ್ರೆ ಸಮಸ್ಯೆ ಇರಲಿ. ಈಗ ವರದಕ್ಷಿಣೆ ಕಾಯ್ದೆ ಇದೆ. ವರದಕ್ಷಿಣೆ ಕಾಯ್ದೆ ಅನ್ವಯ IPC ಆವಾಗಿತ್ತು. IPC ಪ್ರಕಾರ ಕೇಸ್ ನಡೆದಾಗ ಅದಕ್ಕಾಗಬೇಕಾದ ಜಡ್ಜ್ಮೆಂಟ್ ಆಗುತ್ತೆ. ಯಾವಾಗ ನೀವು ಸ್ಪೆಷಲ್ ಆ್ಯಕ್ಟ್ ಅಂತ ಮಾಡ್ತಿರೋ, ಸ್ಪೆಷಲ್ ಆ್ಯಕ್ಟ್ಗೆ ಇರುವಂಥ ಇದನ್ನು ಮಿಸ್ಯೂಸ್ ಆಗೋ ಸಾಧ್ಯತೆ ಜಾಸ್ತಿ. ಅದು ವರದಕ್ಷಿಣೆ ಕಾಯ್ದೆ ಇರಬಹುದು, ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಅಥವಾ SC ST ಆ್ಯಕ್ಟ್ ಇರಬಹುದು, ಪೋಕ್ಸೋ ಸ್ಪೆಷಲ್ ಆ್ಯಕ್ಟ್ ಇರ್ಬೋದು. ನೋಡಿ, ನಿರ್ಭಯ ಪ್ರಕರಣದಲ್ಲಿ ನಿರ್ಭಯಾಗಿ ಎಷ್ಟು ನ್ಯಾಯ ಸಿಕ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಅದನ್ನು ರಾಜಕೀಯ ದುರ್ಬಳಕೆ ಎಷ್ಟು ಮಟ್ಟಿಗೆ ಆಯಿತು ಅಂತ ನೋಡಬೇಕು. 12 ವರ್ಷಗಳ ಕಾಲ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಒಬ್ಬ ಪ್ರಭೃತಿ ದೇಶದಲ್ಲಿ ಹೊರಹೊಮ್ಮುವಂಥ ಅವಕಾಶ ಸಿಕ್ಬಿಡ್ತು. ನಿರ್ಭಯ ಹತ್ಯಾ ಕಾಂಡದಿಂದಾಗಿ, ರೇಪ್ ಕಾಂಡದಿಂದಾಗಿ ಭಾಳ ದೊಡ್ಡದಾದಂಥ ರಾಜಕೀಯ ಸ್ಥಿತ್ಯಂತರ ಆಯಿತು ಭಾರತ ದೇಶದಲ್ಲಿ. ಒಂದು ಅರಾಜಕತೆ ಸೃಷ್ಟಿಸುವಂಥ ರಾಜಕಾರಣಿ ಹುಟ್ಕೊಂಡ್ಬಿಟ್ಟ. ಬಳಸ್ಕೊಂಡದ್ದು ಒಬ್ಬ ಹುಡುಗಿಯನ್ನು, ಆಕೆಯ ಮೇಲೆ ಅತ್ಯಾಚಾರ ಆಯಿತು, ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ಅದು ಕೇವಲ ಆಕೆಗೆ ನ್ಯಾಯ ಕೊಡಿಸ್ಲಿಕ್ಕೆ ಮಾತ್ರ ಹೋಗಲಿಲ್ಲ, ಮುಂದೆ ಒಂದು ಸರ್ಕಾರ ರಚನೆಗೆ ಕಾರಣ ಆಯಿತು. ಹಾಗೆಯೇ ಇಲ್ಲಿ ಏನಾಗಿದೆ, ಕುಲ್ದೀಪ್ ಸಿಂಗ್ ಸೆಂಗರ್ ಅತ್ಯಾಚಾರ ಮಾಡಿದ್ದಾನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಆತ ಅತ್ಯಾಚಾರ ಮಾಡಿದರೆ ಜೀವಾವಧಿ ಶಿಕ್ಷೆಯೇ ಆಗಬೇಕು. ಆದರೆ ಇದನ್ನು ಇಟ್ಟುಕೊಂಡು ಬಳಸ್ಕೊಂಡು ರಾಜಕೀಯ ಮಾಡಬೇಕು ಅನ್ನುವಂಥ ದುರ್ದೇಶ ಇದಾವಲ್ಲ, ದುರ್ದೇಶಗಳು ಅದು ನಿಲ್ಲಬೇಕು ಅಂತ ನಾನು ಹೇಳೋದು. ಭಾಳ ಚೆನ್ನಾಗಿ ಹೇಳಿದರು ಯಾರು, ಚೀಫ್ ಜಸ್ಟಿಸ್ ಅವರು ಹೇಳಿದರು. ನೋಡಿ, ಯಾವುದೇ ಜಡ್ಜ್ ಆದರೂ ಕೂಡ ತನ್ನ ಇತಿಮಿತಿಯಲ್ಲಿ ಜಡ್ಜ್ಮೆಂಟನ್ನು ಕೊಟ್ಟಿರ್ತಾರೆ. ಅವರ ಜಾಣ್ಮೆಯನ್ನು ಮೀರಿ ಕೆಲವೊಂದು ಸಲ ನ್ಯೂನತೆಗಳಾಗಿರ್ತವೆ. ಇದೇ ಮಾತನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರು. ಚೀಫ್ ಜಸ್ಟಿಸ್ ಅಪಾಯಿಂಟ್ಮೆಂಟ್ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ಅವರು. ಏನಂತ ಹೇಳಿದರು ಅಂದರೆ, ಯಾವುದೇ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡುವಾಗ ಆತ ಮನುಷ್ಯನನ್ನು ಮೀರಿದಂಥ, ಮನುಷ್ಯನ ಪೂರ್ವಾಗ್ರಹಗಳು, ಆತನ ದೌರ್ಬಲ್ಯಗಳನ್ನು ಮೀರಿ ಆತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಆ ಇಂಗ್ಲೆಂಡಿನ ಕಾಯ್ದೆ ಪ್ರಕಾರ ನಾವು ಮೈಲಾರ್ಡ್ ಅಂತ ಕರಿಬೋದು, ಲಾರ್ಡ್ಶಿಪ್ ಅಂತ ಕರಿಬೋದು. ಆದರೆ ಅವ್ರು ದೇವರಲ್ಲ, ಅವರು ಕೂಡ ಮನುಷ್ಯರಾಗಿರ್ತಾರೆ. ಅವರಲ್ಲಿಯೂ ಕೂಡ ಪೂರ್ವಾಗ್ರಹಗಳಿರ್ತವೆ, ದೌರ್ಬಲ್ಯಗಳಿರ್ತವೆ, ಮಾನಸಿಕ ಕ್ಷೋಭೆಗಳಿರ್ತವೆ, ಎಲ್ಲ ಕೆಲಸ ಮಾಡ್ತಿರ್ತವೆ. ಆದ್ದರಿಂದ ಭಾಳ ದೊಡ್ಡ ಮಟ್ಟದನ್ನಿಲ್ಲ, ಮೈಲಾರ್ಡ್ ಅಂದ್ಕೊಳ್ಳಿ ಅವ್ರ ದೇವರು, ಎಲ್ಲವೂ ಕೂಡ ನಿಷ್ಪಕ್ಷಪಾತ ಆಗಿಬಿಡುತ್ತೆ ಅಂತ ನಾವು ಭಾವಿಸಬಾರದು ಅನ್ನೋಂಥ ಮಾತನ್ನು ಅಂಬೇಡ್ಕರ್ ಹೇಳಿದರು. ಈಗ ಒಂದೇ ಪ್ರಕರಣದಲ್ಲಿ ಸೆಷನ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಒಂದೇ ಪ್ರಕರಣ ಹೇಗೆ ಬೇರೆ ಬೇರೆ ವಿವೇಚನೆಗೆ ಒಳಗಾಗತ್ತೆ, ಹೇಗೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು. ಈಗ ಮುಂದಿನ ವಾರ 4 ವಾರ ಆದಮೇಲೆ ಇದ್ರ ಕುರಿತು ವಿಚಾರಣೆ ನಡೆಯುತ್ತೆ. ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಖಂಡಿತ ತಮ್ಮೆದುರಿಗೆ ಹೇಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ನನಗೆ ತಿಳಿಸಿ. ನಮಸ್ಕಾರ.